My dear children and respected parents, today I am going to say about two Amla products and one honey. ಮುದ್ದು ಮಕ್ಕಳೇ ಹಾಗೂ ಪ್ರಿಯ ಪಾಲಕರೇ, ನಾನಿವತ್ತೇನು ಮಾಡಕತ್ತೀನಿ ಅಂತಂದ್ರೆ ಮಕ್ಕಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಈ ಎರಡು ಪದಾರ್ಥಗಳನ್ನು ಸೇವನೆ ಮಾಡೋದ್ರ ಬಗ್ಗೆ ಇವತ್ತು ನಾನು ವಿಡಿಯೋ ಮಾಡಿ ಹಾಕಾಕತ್ತೀನಿ. ಯಾಕಂತಂದ್ರೆ ಈಗೇನಾಗೈತೆ ಅಂತಂದ್ರೆ ವಿಂಟರ್ ಸೀಸನ್ ಐತಿ. ವಿಂಟರ್ ಸೀಸನ್ಗೆ ಏನಾಗ್ತೈತಿ, ಮಕ್ಕಳಲ್ಲಿ ಶ್ವಾಸಕೋಶದ ತೊಂದರೆಗಳು, ಕಫ, ಕೆಮ್ಮು, ನೆಗಡಿ ಮತ್ತು ಜ್ವರ ಏನಾಗ್ತೈತಿ ಪದೇ ಪದೇ ಮೇಲಿಂದ ಮೇಲೆ ಏನಾಗ್ತಾವು ಬರ್ತಾವು. ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ನೀವು ತಾಯಂದಿರು, ವಿಶೇಷವಾಗಿ ಮದರ್ಸಿಗೆ ಏನು ನಾನು ಸಜೆಸ್ಟ್ ಮಾಡಾಕತ್ತೀನಿ ಅಂತಂದ್ರೆ ಮಕ್ಕಳಿಗೆ ಬೆಳಿಗ್ಗೆ ಒಂದು ಹಾಫ್ ಟೀ ಸ್ಪೂನ್, ಒಂದು ಸಣ್ಣ ಒಂದು ಅರ್ಧ ಚಮಚೆ ಬೆಳಿಗ್ಗೆ ಏನು ಮಾಡಬೇಕಂತಂದ್ರೆ ನೀವು ಖಾಲಿ ಹೊಟ್ಟೆಯಲ್ಲಿ ಮಕ್ಕಳಿಗೆ ಜೇನುತುಪ್ಪವನ್ನು ಕೊಡಬೇಕು. ಜೇನುತುಪ್ಪವನ್ನು ಯಾಕೆ ಕೊಡಬೇಕು ಅಂತಂದ್ರೆ ಇದು ಜೇನು ನೊಣಗಳು ಏನು ಮಾಡಿರ್ತಾವಂತಂದ್ರೆ ಸಾವಿರಾರು ಹೂಗಳಿಂದ ಮಕರಂದವನ್ನು ಹೀರ್ಕೊಂಡು ಅವು ತುಪ್ಪವನ್ನು ತಯಾರಿಸಿರ್ತಾವು. ಅವು ಎಷ್ಟು ಬ್ಯುಸಿಯಾಗಿರ್ತಾವಂತಂದ್ರೆ ಯಾವಾಗಲೂ ಅವು ಕ್ರಿಯಾಶೀಲವಾಗಿರ್ತಾವೆ. ಅದಕ್ಕೆ ಈ ಜೇನುತುಪ್ಪವನ್ನು ಮಕ್ಕಳಿಗೆ ಕೊಡೋದ್ರಿಂದ ಏನಾಕೈತಿ, ಅವರ ಮೆದುಳಿನ ನರಕೋಶಗಳು ಹೆಚ್ಚು ಏನಾಗ್ತಾವೆ, ಆ್ಯಕ್ಟಿವ್ ಆಗ್ತಾವೆ. ಅವ್ರಿಗೆ ಏನಾಗ್ತೈತಿ, ಸುಸ್ತು, ನಿಶಕ್ತಿ, ಒಂದು ಪೇಜ್ ಬರೋದ ತಕ್ಷಣ ಅವ್ರಿಗೆ ಟಯರ್ಡ್ನೆಸ್ ಆಗೋದು, ಆಮೇಲೆ ಒಂಥರ ಸುಸ್ತು ಆಗೋದು, ಬೆಳಗ್ಗೆ ಚೆನ್ನಾಗಿ ಚೇರ್ಫುಲ್ ಆಗಿರ್ತಾರೆ, ಆಫ್ಟರ್ನೂನ್ ಅನ್ನೋದ್ರೊಳಗೆ ಏನಾಗ್ತೈತಿ, ಮಕ್ಕಳಿಗೆ ಒಂದು ಸ್ವಲ್ಪ ಸುಸ್ತು ಕಾಣಿಸ್ಕೊಳ್ತೈತಿ. ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ಈ ಒಂದು ಹಾಫ್ ಟೀ ಸ್ಪೂನ್ ಇದನ್ನು ಕೊಡೋದ್ರಿಂದ ಏನಾಗುತ್ತೆ, ಜೇನುತುಪ್ಪವನ್ನು ಕೊಡೋದ್ರಿಂದ ಇದರಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ಇರೋದರಿಂದ ಇದೊಂದು ಏನೈತಿ ಅಂತಂದ್ರೆ ಪೂರ್ಣ ಪ್ರಮಾಣದ ಆಹಾರ. ಇದು ಏನಂತಂದ್ರೆ ಅತ್ಯಂತ ಪೂರ್ಣ ಪ್ರಮಾಣದ ಒಂದು ಮೊದಲಿನ ಕಾಲದಿಂದನೂ ಇದನ್ನು ಯೂಸ್ ಮಾಡ್ಕೊಂಡು ಬಂದಿರುವಂಥ ಆಹಾರ ಪದಾರ್ಥ ಐತಿ. ಅದಕ್ಕೆ ಏನು ಮಾಡಿರಿ, ನೀವು ತಾಯಂದಿರು ಮಕ್ಕಳಿಗೆ ನೀವು ತಗೊಳ್ರಿ ಬೆಳಿಗ್ಗೆ, ಮತ್ತು ಮಕ್ಕಳಿಗಂತೂ ಮಸ್ಟ್ ಆ್ಯಂಡ್ ಶುಡ್ ಇದನ್ನು ಕೊಡ್ರಿ. ಇದರಿಂದ ಏನಾಗ್ತೈತೆ ಅಂತಂದ್ರೆ ಅವ್ರು ಹೆಚ್ಚು ಕ್ರಿಯಾಶೀಲರಾಗ್ತಾರೆ, ಅವ್ರಿಗೆ ಟೈರ್ಡ್ನೆಸ್ ಕಡಿಮೆ ಆಗುತ್ತೆ, ನೆನಪಿನ ಶಕ್ತಿ ಹೆಚ್ಚಾಗತ್ತೆ, ಆಮೇಲೆ ಅವರೇನು ಭಾಳಷ್ಟು ಲವಲವಿಕೆಯಿಂದ ಇರೋದಕ್ಕೆ ಸಾಧ್ಯ ಆಕೈತಿ. ಆಮೇಲೆ ಇಮ್ಯುನಿಟಿ ಪವರ್ ಅನ್ನೋದು ಭಾಳ ಹೆಚ್ಚಾಕೈತಿ. ಇದು ಒಂದು ಇಮ್ಯುನಿಟಿ ಬೂಸ್ಟರ್ ಆಗಿ ಕೆಲಸ ಮಾಡ್ತೈತಿ. ಅದಕ್ಕೆ ಏನು ಮಾಡಿರಿ, ಒಂದು ಹಾಫ್ ಸ್ಪೂನು ಏನು ಮಾಡಿರಿ, ಬೆಳಿಗ್ಗೆ ಜೇನುತುಪ್ಪವನ್ನು ಎಂಟಿ ಸ್ಟಮಕ್ಕಲ್ಲಿ ಖಾಲಿ ಹೊಟ್ಟೆಯಲ್ಲಿ ಹಾಲಿನೊಳಗಾದರೂ ಬೆರೆಸ್ರಿ, ಅಥವಾ ಹಾಲು ಕುಡಿಯೋಂಗಿಲ್ಲ ಮಕ್ಕಳಂತಂದ್ರೆ ನೀರಿನೊಳಗಾದರೂ ಹಾಕ್ಕೊಡ್ರಿ, ಇಲ್ಲ ಹಂಗನೂ ಒಂದು ಹಾಫ್ ಸ್ಪೂನು ಇದನ್ನು ಕೊಡ್ಬೋದು. ಆಮೇಲೆ ನಾನು ಇಲ್ಲಿ ಇನ್ನೊಂದು ಪ್ರಾಡಕ್ಟ ಏನು ಹೇಳಾಕತ್ತೀನಿ ಅಂತಂದರೆ ಇನ್ನೊಂದು ಚ್ಯವನ್ಪ್ರಾಶನ್ನು ಹೇಳಾಕತ್ತೀನಿ. ಈ ಚ್ಯವನ್ಪ್ರಾಶ್ ಎದಕ್ಕೆ ಯೂಸ್ ಆಗ್ತೈತಿ ಅಂತಂದ್ರೆ ಇದ್ರದ್ದು ಭಾಳ ಉಪಯೋಗ ಐತ್ರಿ. ಭಾಳ ಹೆಲ್ತ್ ಬೆನಿಫಿಟ್ಸ್ ಅದಾವೆ. ಇದನ್ನು ನಾ ಮನೆಯೊಳಗೆ ಯೂಸ್ ಮಾಡಿ ಎರಡೂ ಭಾಳ ದಿನಗಳಿಂದ ಯೂಸ್ ಮಾಡಿ ನೋಡಿ, ಕರೋನಾ ಟೈಮ್ದಾಗಿಂದನೂ ನಾನು ಇದನ್ನು ಯೂಸ್ ಮಾಡಾಕತ್ತೇನೆ. ಎರಡೂ ಇದರಿಂದ ನನಗೆ ಭಾಳ ಹೆಲ್ತ್ ಬೆನಿಫಿಟ್ಸ್, ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸಿಗೆ ಹೆಲ್ತ್ ಬೆನಿಫಿಟ್ಸ್ ಆಗಿರೋದ್ರಿಂದ ನಾನು ನಿಮಗೆ ಇದನ್ನು ಹೇಳಾಕತ್ತೀನಿ. ಇದನ್ನು ಒಂದು ಸ್ವಲ್ಪ ಮಕ್ಕಳಿಗೆಷ್ಟು ಒಂದು ಕಡ್ಲಿ ಕಾಳಷ್ಟರ ಕೊಡ್ರಿ, ಅಥವಾ ಒಂದು ಶೇಂಗಾದ ಕಾಳಿನಷ್ಟು ಕೊಡಬೇಕು. ಮತ್ತು ದೊಡ್ಡವ್ರು ಏನು ಮಾಡಬೇಕು, ಒಂದು ಹಾಫ್ ಟೇಬಲ್ ಸ್ಪೂನ್ ತೊಗೊಳ್ಳೋದ್ರಿಂದ ಏನಾಕತಿ, ನೆಗಡಿ, ಕೆಮ್ಮು, ಕಫ, ಗಂಟಲು ನೋವು, ಶ್ವಾಸಕೋಶದ ತೊಂದರೆಗಳು ಎಲ್ಲ ಇದರಿಂದ ಏನಾಗ್ತಾವೆ, ಕಡಿಮೆ ಆಗ್ತಾವೆ. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿರಿ. ಇದನ್ನು ನಾನು ನಮ್ಮ ಮನೆಯೊಳಗೆ ಎಲ್ಲರಿಗೂ ಯೂಸ್ ಮಾಡಿ ನೋಡಿ ನಿಮ್ಗೆ ಇದನ್ನು ಹೇಳಾಕತ್ತೀನಿ. ಆಮೇಲೆ ಮಕ್ಕಳಿಗೆ ಏನು ಹೇಳ್ರಿ ಅಂತಂದ್ರೆ, ನೀವು ಹೇಳಿದ್ರೆ ಅವರು ಏನು ಮಾಡಂಗಿಲ್ಲ, ತೊಗೊಳಂಗಿಲ್ಲ ರೀ, ಇದನ್ನು ತಿನ್ನಂಗಿಲ್ಲ ಅವರು. ಅದಕ್ಕೆ ಏನು ಹೇಳ್ರಿ, ನಿಮ್ಮ ಮಿಸ್ ಇದನ್ನು ವಿಡಿಯೋ ಮಾಡಿ ಹಾಕಾರ, ಇದನ್ನು ಏನು ಮಾಡಬೇಕಂತ ನೀವು ತಿನ್ನಬೇಕಂತ ನಾಳೆ ಇದನ್ನು ಕ್ಲಾಸಲ್ಲಿ ಕೇಳ್ತಾರೆ ಮಿಸ್ ಅಂತ ಹೇಳ್ರಿ. ಆಮೇಲೆ ಇದ್ರ ಜೊತೆಗೆ ಚಪಾತಿ, ಮೊಳಕೆ ಬರಿಸಿದ ಕಾಳುಗಳು, ಕಾಯಿ ಪಲ್ಯ, ಹಣ್ಣುಗಳನ್ನು ತಿನ್ನೋದಕ್ಕೂ ನಿಮ್ಮ ಮಿಸ್ ಸಜೆಸ್ಟ್ ಮಾಡ್ಯಾರ ತಿನ್ನಬೇಕಂತ ನೀವು ಹೇಳ್ರಿ. ಇಲ್ಲ ನಿಮ್ಮ ಮಿಸ್ಸಿಗೆ ನಾನು ರಿಪೋರ್ಟ್ ಮಾಡ್ತೀನಿ ಅಂತ ಇಷ್ಟು ಹೇಳ್ರಿ. ಅವ್ರು ಏನು ಮಾಡ್ತಾರಂತಂದ್ರೆ, ನೀವು ಹೇಳಿದ್ರೆ ತಿನ್ಲಿಕ್ಕಂದ್ರೂ ಮಿಸ್ ಹೇಳ್ಯಾರಂತಂದ್ರೆ ಅವ್ರು ಕಂಪಲ್ಸರಿ ಇದನ್ನು ತಿಂತಾರೆ.
ಇದರಿಂದ ಏನಾಗ್ತೈತೆ ಅಂತಂದ್ರೆ ಮಕ್ಕಳದ ಬೋನ್ಸ್ ಸ್ಟ್ರಾಂಗ್ ಆಗ್ತಾವೆ, ಮಸಲ್ಸ್ ಸ್ಟ್ರಾಂಗ್ ಆಗ್ತಾವೆ, ಮೇನಾಗಿ ಮೆದುಳು ಚುರುಕಾಗ್ತೈತಿ. ಇದ್ರ ಜೊತೆಗೆ ನೀವು ಇನ್ನೂ ಒಂದು ಏನು ಮಾಡ್ಬೇಕಂತಂದ್ರೆ, ಈಗ ನೆಲ್ಲಿಕಾಯಿ ಸೀಸನ್ ಆಗಿರೋದ್ರಿಂದ ಒಂದು ಬೆಟ್ಟದ ನೆಲ್ಲಿಕಾಯಿಗಳು ಸಿಗಕ್ಕೆ ಸ್ಟಾರ್ಟ್ ಆಗ್ತಾವೆ, ಈಗ ಬರ್ತಾವ್ರಿ ಇನ್ನು ಮಾರ್ಕೆಟಿಗೆ. ಅವಾಗ ಏನು ಮಾಡ್ಬೇಕಂತಂದ್ರೆ, ಒಂದು ಬೆಟ್ಟದ ನೆಲ್ಲಿಕಾಯನ್ನು ಕಟ್ ಮಾಡಿ ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಮತ್ತು ಒಂದು ಸ್ವಲ್ಪ ಖಾರ, ಬೇಕಾದ್ರೆ ಸ್ವಲ್ಪ ಅಚ್ಚ ಖಾರದ ಪುಡಿನ ಬೆರೆಸಿ ಒಂದು ಕಡೆ ಇಡ್ರಿ. ಒಂದೇ ಸಲ ತಿನ್ಬೇಕಂದ್ರೆ ಅವು ಲೈಕ್ ಆಗೋದಿಲ್ಲ ಯಾರಿಗೂ. ಅದಕ್ಕೆ ಏನು ಮಾಡಿರಿ, ಒಂದೊಂದು ಸ್ಲೈಸನ್ನು ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ಮಾಡಬೇಕು, ಒಂದು ಪೂರ್ತಿ ನೆಲ್ಲಿಕಾಯನ್ನು ನೀವು ದೊಡ್ಡವರಾಗಲಿ ಮಕ್ಕಳಿಗಾಗಲಿ ತಿನ್ನಿಸೋದ್ರಿಂದ ಇದನ್ನು ನಾನು ಟೆಸ್ಟ್ ಮಾಡಿ ನೋಡೀನಿ, ಚೆನ್ನಾಗಿ ಡೈಜೆಷನ್ ಆಗತ್ತೆ, ಹೊಟ್ಟೆ ಹಸಿವು ಆಕೈತಿ, ಆಮೇಲೆ ರಕ್ತ ಶುದ್ಧ ಆಕೈತಿ. ಇವುಗಳನ್ನೆಲ್ಲ ನೀವು ಕೂಡ ಮಕ್ಕಳಿಗೆ ಕೊಡ್ರಿ, ಮತ್ತು ನೀವು ಕೂಡ ಪೇರೆಂಟ್ಸನ್ನು ನೀವು ತಗೊಳ್ರಿ, ಆರೋಗ್ಯಯುತವಾಗಿ ಇರ್ರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಮೈ ಡಿಯರ್ ಚಿಲ್ಡ್ರನ್ ಆ್ಯಂಡ್ ಮೈ ರೆಸ್ಪೆಕ್ಟೆಡ್ ಪೇರೆಂಟ್ಸ್. ಇವನ್ನ ಯೂಸ್ ಮಾಡಿರಿ, ಫಾಲೋ ಮಾಡಿರಿ ಅಂತ ಹೇಳ್ತಾ, ಇದರಿಂದ ಒಳ್ಳೆಯ ಆರೋಗ್ಯ ನಿಮಗೂ ಮತ್ತು ನಿಮ್ಮ ಮಕ್ಕಳಿಗೂ ಸಿಗ್ತೈತೆ ಅಂತಂದು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.